ದೇವಲ ಗಾಂಗಾಪುರದಲ್ಲಿ ವಿಠಲ್ ಹೇರೂರ್ಜಿ ಅವರ 73ನೇ ಹುಟ್ಟುಹಬ್ಬದ ಆಚರಣೆ. ಆಧುನಿಕ ಅಂಬಿಗರ ಚೌಡಯ್ಯ ವಿಠಲ್ ಹೇರೂರ್ಜಿ ಅವರ ಹುಟ್ಟುಹಬ್ಬ ಸಂಭ್ರಮ. ಜನ್ಮದಿನವಿದು ನಿನ್ನದಾಗಿದೆ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ದೇವಲ ಗಾಣಗಾಪುರದ 2026 ಏಪ್ರಿಲ್ 10ರಂದು ಶಕ್ತಿ ಕೇಂದ್ರದಲ್ಲಿ ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯ ಸಚೇತಕರು ಹಾಗೂ ಕೋಲಿ ಕಬ್ಬಿಲಿಗ ಸಮಾಜದ ಆರಾಧ್ಯ ದೈವ ಸನ್ಮಾನ್ಯ ಶ್ರೀ ದಿವಂಗತ ವಿಠಲ್ ಹೇರೂರ್ ಅವರ 73ನೇ ಹುಟ್ಟುಹಬ್ಬ ಆಚರಣೆಯನ್ನ ಬಹು ವಿಜೃಂಭಣೆಯಿಂದ ಆಚರಿಸಲಾಯಿತು. ಹೇರೂರಜಿರವರು ಅನ್ಯಾಯ, ದೌರ್ಜನ್ಯ, ಮೂಢನಂಬಿಕೆ, ಕಂದಾಚಾರಗಳನ್ನ ಖಂಡಿಸುವುದರೊಂದಿಗೆ ಸಂತ್ರಸ್ತರಿಗೆ ನ್ಯಾಯ ದೊರಕಿಸಿಕೊಟ್ಟ ಧೀಮಂತರು. ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ ದಿವಂಗತ ವಿಠಲ್ ಹೇರೂರ್ಜಿರವರು ಕೋಲಿ ಕಬ್ಬಲಿಗ ಸಮಾಜದ ಪಾಲಿಗೆ ನ್ಯಾಯದ ಹರಿಕಾರರಾಗಿದ್ರು. ಕೋಲಿ ಸಮಾಜವನ್ನ ಎಸ್ಟಿಗೆ ಸೇರಿಸಲು ಅನೇಕ ರಾಷ್ಟ್ರೀಯ ನಾಯಕರನ್ನ ಸಕ್ರಿಯವಾಗಿ ಹೋರಾಟದಲ್ಲಿ ತೊಡಗಿಸಿಕೊಂಡ ಪ್ರಬಲ ಹೋರಾಟಗಾರರಾದವರು. ಕೋಲಿ ಕಬ್ಬಲಿಗ ಜನಾಂಗವು ಅತ್ಯಂತ ಹಿಂದುಳಿದ ಸಮಾಜವೆಂದು ಮನಗಂಡ ಹೇರೂರಜಿರವರು ಗ್ರಾಮ ಮಟ್ಟದಿಂದ ರಾಷ್ಟ್ರದ ರಾಜಧಾನಿ ದೆಹಲಿಯವರೆಗೂ ಹೋರಾಟದ ಕಿಚ್ಚು ಹಚ್ಚಿದ್ರು. ಹಿಂದುಳಿದ ಕೋಲಿ ಕಬ್ಬಲಿಗ ಸಮಾಜಕ್ಕೆ ಒಬ್ಬ ಗುರು ಬೇಕು ಎಂಬ ದೃಷ್ಟಿಯಿಂದ ಹಾಗೂ ಸಮಾಜವನ್ನ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗುವ ಸದುದ್ದೇಶದಿಂದ ಹಾವೇರಿ ಜಿಲ್ಲೆಯ ಚೌಡಧಾನಪುರದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಪೀಠವನ್ನ ಸ್ಥಾಪಿಸಿ ಅದರ ಸಂಸ್ಥಾಪಕ ಹಾಗೂ ಕಾರ್ಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸುವ ಮೂಲಕ ಆಧುನಿಕ ಅಂಬಿಗರ ಚೌಡಯ್ಯ ಎಂಬ ಖ್ಯಾತಿಯನ್ನ ಪಡೆದವರಾಗಿದ್ದಾರೆ. ದಿವಂಗತ ವಿಠಲ್ ಹೇರೂರರವರು ಯಾರೂ ಸಹ ಉನ್ನತ ಹುದ್ದೆಗೆ ಹೋದಾಗ ತನ್ನೂರು, ತನ್ನ ಕುಟುಂಬ ಹಾಗೂ ತನ್ನ ಸಮುದಾಯದ ಸಮಾಜವನ್ನ ಎಂದಿಗೂ ಮರೆಯಬಾರದು ಎಂದು ಮಾತನಾಡಿದ ನೆನಪು ನಮ್ಮೆಲ್ಲರಿಗೆ ದಾರಿದೀಪವಾಗಿದೆ. ಹೇರೂರ್ಜಿರವರು ತಮ್ಮ ತಂದೆಯ ಸವಿ ನೆನಪಿಗಾಗಿ ಸುಕ್ಷೇತ್ರ ದೇವಲ ಗಾಣಗಾಪುರದಲ್ಲಿ ತಿಪ್ಪಣ್ಣ ಕಂಟೆಪ್ಪ ಹೇರೂರ ಪ್ರೌಢಶಾಲೆಯನ್ನ 1993ರಿಂದ 1994ರಲ್ಲಿ ಸ್ಥಾಪಿಸಿದ್ದಾರೆ. 2006ರಲ್ಲಿ ವ್ಯಾಸ ಮಹರ್ಷಿ ವಸತಿ ನಿಲಯವನ್ನ ಪ್ರಾರಂಭಿಸಿದ್ದಾರೆ. ವಿಠಲ್ ಹೇರೂರರವರು ಹುಟ್ಟಿದ ದಿನದ ಸವಿ ನೆನಪಿಗಾಗಿ ಅವರ ಭವ್ಯ ಮೂರ್ತಿಯ ಮುಂದೆ ಕೇಕ್ ಕಟ್ ಮಾಡುವುದರ ಮೂಲಕ ಹುಟ್ಟುಹಬ್ಬ ಆಚರಿಸಲಾಯಿತು. ಹೇರೂರಜಿರವರ ಹುಟ್ಟುಹಬ್ಬ ಆಚರಣೆಯಲ್ಲಿ ಭಗವಂತಪ್ಪ ಹೇರೂರ್, ಲಕ್ಷ್ಮಣ್ ಹೇರೂರ, ರಾಮ ಹೇರೂರ, ರಾಜು ಬಿ ಹೇರೂರ್, ಲಕ್ಷ್ಮೀಕಾಂತ್ ಮಾವುರ, ಗುರುನಾಥ್ ಹೇರೂರ್, ಬಸವರಾಜ್ ಹೇರೂರ, ಓಂಕಾರ್ ಹೇರೂರ್, ರಾಜಶೇಖರ್ ತಲಾರಿ, ಸಿದ್ದಣ್ಣ ವಡಗೇರಿ, ಶಿವಕುಮಾರ್ ಜವಳಿ, ಗುರುನಾಥ್ ಸಂಡೆಗೆ, ಸಿದ್ದು ಡಾಂಗೆ, ದಿಗಂಬರ ಕರ್ಜಗಿ, ದಿಗಂಬರ ಡಾಂಗೆ, ದಿಗಂಬರ ಕಾಡಪ್ಪಗೋಳ್, ಯಲ್ಲಪ್ಪ ರಮಗ, ಶಶಿಕಾಂತ್ ವಾಗಮೋರೆ, ಸಂಗಣ್ಣ ಬಳಗುಂಪಿ, ಶ್ರೀಪಾದ್ ಮಾಳಗೆ, ಇಮ್ರಾನ್ ಮನಿಯರ್, ರಘು ಚಲಗೇರಿ, ದತ್ತು ನಿಂಬರ್ಗಿ, ನಾಗೇಶ್ ಮುದಕಣ್ಣ ಸೇರಿದಂತೆ ಎಲ್ಲ ಮುಖಂಡರು ಸಂತಸವನ್ನ ಹಂಚಿಕೊಂಡು ವಿಠಲ್ ಹೇರೂರಜಿರವರನ್ನ ನೆನೆದು ಜಯ ಘೋಷಗಳನ್ನ ಕೂಗುತ್ತಾ ಸಿಹಿಯನ್ನ ತಿನ್ನಿಸುವುದರ ಮೂಲಕ ಹೇರೂರರವರ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿದ್ದಾರೆ.